ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ದಯಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರವಾಗಿರುವ ಎಲ್ಲಾ ವರದಿಗಳು ನೋಡಬಹುದು. ವರದಿ ಬಗ್ಗೆ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಹೈಪ್ ಬಟನ್ ಬರುತ್ತದೆ. ಅದನ್ನು ಪ್ರೆಸ್ ಮಾಡಿದರೆ ಚಾನೆಲ್ಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡಿ. ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಕಾರಣ, ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ವಿಶೇಷಚೇತನರ ಸಂಭ್ರಮ ಅರಿವು ಕಾರ್ಯಕ್ರಮ. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಂಧಿ ಸ್ಮಾರಕ ಶಾಲೆಯಲ್ಲಿ ದಿನಾಂಕ 19/6/2026 ಶನಿವಾರ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲೆ ಶಿಕ್ಷಣ ಇಲಾಖೆ ಕೊಪ್ಪಳ, ಗಾಂಧಿ ಸ್ಮಾರಕ ಶಾಲೆ ಕೊಪ್ಪಳ ಸಹಯೋಗದಲ್ಲಿ ಶಿಕ್ಷಣ ಇಲಾಖೆ ಆದೇಶದಂತೆ ಪ್ರತಿ ಶನಿವಾರ ವಿಶೇಷ ಕಾರ್ಯಕ್ರಮ ಅಂಗವಾಗಿ ವಿಶೇಷಚೇತನರ ಸಂಭ್ರಮ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ಗ್ರಾಮೀಣ ಪ್ರಶಸ್ತಿ ಕಾರ್ಯಕರ್ತರು ಸಿದ್ದಲಿಂಗಮ್ಮ ವೀರೇಶ್ ಹಾಲಗುಂಡಿ ಮಾತನಾಡಿ, ಕೇಂದ್ರ ಸರ್ಕಾರ 2016ರ ವಿಕಲಚೇತನ ಹಕ್ಕುಗಳ ಕಾಯ್ದೆ ಅನ್ವಯ 21 ರೀತಿಯ ವಿಕಲಚೇತನರು ಸಮಾಜದಲ್ಲಿ ಕಾಣಬಹುದು. ದೈಹಿಕ ವಿಕಲಚೇತನರು ಬುದ್ಧಿಮಾಂದ್ಯರು, ದೃಷ್ಟಿದೋಷವುಳ್ಳವರು, ಶ್ರವಣದೋಷ, ಮಾನಸಿಕ ಮತ್ತು ಬೌದ್ಧಿಕ ವಿಕಲತೆ, ಬುದ್ಧಿಮಾಂದ್ಯತೆ, ಸೆರೆಬ್ರಲ್ ಪಾಲ್ಸಿ, ಮನೋವಿಕಲತೆ, ರಕ್ತ ಸಂಬಂಧಿತ ವಿಕಲತೆ, ಕುಷ್ಠರೋಗ ನಿವಾರಿತರು, ಹೀಗೆ 21 ರೀತಿಯ ವಿಕಲಚೇತನರಿಗೆ ಸರ್ಕಾರ ವಿಶೇಷಚೇತನರ ವಿಶೇಷ ಗುರುತಿನ ಚೀಟಿ ನೀಡಿ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು, ಸೇವಾ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಸರ್ವಶಿಕ್ಷಣ ಅಭಿಯಾನದಲ್ಲಿ ವಿಶೇಷ ಶಿಕ್ಷಣವನ್ನು ವಿಕಲಚೇತನ ಮಕ್ಕಳಿಗೂ ಒದಗಿಸಿ ಕೊಡುತ್ತಿವೆ ಹಾಗೂ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಶುಲ್ಕ ಮರುಪಾವತಿ, ವಿದ್ಯಾರ್ಥಿ ವೇತನ, ಪ್ರೋತ್ಸಾಹಧನ, ಶಿಶುಪಾಲನಾ ಭತ್ಯೆ, ಸಾಧನ ಸಲಕರಣೆಗಳ ವಿತರಣೆ, ತಪಾಸಣಾ ಶಿಬಿರ, ಲ್ಯಾಪ್ಟಾಪ್ ವಿತರಣೆ, ಶ್ರವಣ ಸಾಧನ ವಿತರಣೆ, ಹೊಲಿಗೆ ಯಂತ್ರ, ಬ್ರೈಲ್ ಕಿಟ್, ವಿವಾಹ ಪ್ರೋತ್ಸಾಹಧನ, ಇನ್ನೂ ಅನೇಕ ಯೋಜನೆಗಳನ್ನು, ಸೇವಾ ಸಿಂಧುಗಳನ್ನು ವಿಕಲಚೇತನ ಸರ್ವತೋಮುಖ ಏಳಿಗೆಗೆ ಜಾರಿಗೆ ತಂದಿದೆ. ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮಾಹಿತಿಯನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳಾದಂಥ ವೀರೇಶ್ ಹಾಲಗುಂಡಿಯವರು ವಿಕಲಚೇತನರ ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸುವಲ್ಲಿ ಯಾವ ರೀತಿಯ ಯಶಸ್ಸನ್ನು ಕಾಣಬೇಕು, ಸರ್ಕಾರ, ಸಂಘ ಸಂಸ್ಥೆಗಳು ಇವರ ಏಳಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು, ತರಬೇತಿಗಳನ್ನು ಆಯೋಜಿಸಿ ಉಪಯೋಗ ಮಾಡಲು ಅನುಕೂಲ ಮಾಡಿಕೊಟ್ಟಿದೆ ಮತ್ತು ಇಂದಿನ ಸಮಾಜದಲ್ಲಿ ವಿಕಲಚೇತನರು ಕೀಳಿರಿಮೆಯಿಂದ ಹೊರಬಂದು ಸಮಾಜದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬಹುದು. ಸಾಧನೆ ಮಾಡಿದ ಅನೇಕರು ನಮ್ಮ ಮುಂದೆ ಕಾಣಿಸುತ್ತಾರೆ. ತಾವೆಲ್ಲರೂ ವಿಶೇಷಚೇತನರಿಗೆ ಗೌರವ ಕೊಡುವ ಮೂಲಕ ಸಮನ್ವಯತೆಯ ಕಲ್ಪನೆಯನ್ನು ಮೂಡಿಸಬೇಕು ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳ ಕಾರ್ಯಕ್ರಮಗಳ ಕುರಿತು, ಸೇವಾ ಸೌಲಭ್ಯ ಕುರಿತು ತಮ್ಮ ಮಾತುಗಳ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಲಲಿತಾಬಾಯಿ ತುಬಾಕಿ, ರಾಜ್ಯ ಪ್ರಶಸ್ತಿ ವಿಜೇತರು, ಗ್ರಾಮೀಣ ಪ್ರಶಸ್ತಿ ಕಾರ್ಯಕರ್ತರು ಸಿದ್ದಲಿಂಗಮ್ಮ ಹಾಲಗುಂಡಿ, SDMC ಅಧ್ಯಕ್ಷರಾದ ವೀರೇಶ್ ಹಾಲಗುಂಡಿ, ಶಿಕ್ಷಕರಾದ ವೀರನಗೌಡ ಪಾಟೀಲ್, ನಾಗರಾಜ್ ಮಾದಿನೂರ್, ಲಕ್ಷ್ಮೀಬಾಯಿ ಮೇಟಿ, ಶ್ರೀಮತಿ ಸುಂದ್ರ SK, ಶ್ರೀಮತಿ ಅನಿತಾ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿಯನ್ನು ವೀರೇಶ್ ಅಶೋಕಪ್ಪ ಹಾಲಗುಂಡಿ, ಇವರು SDMC ಅಧ್ಯಕ್ಷರಾಗಿ ಈ ಶಾಲೆಯ ಅಧ್ಯಕ್ಷರಾಗಿದ್ದಾರೆ. ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೆ ಆಮೇಲೆ ಮೇಂಟೆನೆನ್ಸ್ ಇರುತ್ತೆ. ನಿಮಗೆ ಹೇಳಿರ್ತಾರಂದ್ರೆ ನೀವು ಹೋಗಿ ಅವ್ರ ಪಾಲಕರಿಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಏನ್ ಮಾಡಬೇಕು? ಓಕೆ. ಅದು ಏನಾಗುತ್ತೆ? ನಿಮ್ ನೆನಪು ಉಳಿತಾ ಇಲ್ವೋ? ಉಳಿತೈತಿ. ಅದು ಉಳಿಬೇಕಂದ್ರೆ ಏನ್ ಮಾಡ್ಬೇಕು? ಹೇಳ್ಬೇಕು. ನಾವು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ